ನಾಗೇಂದ್ರ ಬಾಬು ಈಗ ಕಾಂಗ್ರೆಸ್ನ ಕೆಲವು ನಾಯಕರು ಹೇಳ್ತಾ ಇರುವಂತಹ ಸ್ಟೇಟ್ಮೆಂಟ್ನ ಆಧಾರದ ಮೇಲೆ ಮತ್ತು ನಿಮಗೇನಾದರೂ ಈ ಅನುಭವಕ್ಕೆ ಬಂದಿದೆಯಾ ಅನ್ನುವಂತಹ ಪ್ರಶ್ನೆನ ನಾನು ಕೇಳ್ತಾ ಇದ್ದೀನಿ. ಹೇಳ್ತಾ ಇರೋದೇನಂತಂದ್ರೆ ಬಿಜೆಪಿಯವರು JDSನ ಸಖ್ಯ ಮಾಡಿದ್ದೆ JDSನ ಗ್ರೌಂಡನ್ನು ಓವರ್ಟೇಕ್ ಮಾಡೋದಕ್ಕೆ. ಹೀಗಾಗಿ JDS ಜೊತೆಗೆ ಅವರು ಸಖ್ಯವನ್ನ ಬೆಳೆಸಿ ನಿಧಾನಕ್ಕೆ JDSನ ಸೈಡಿಗೆ ತಳ್ಳಿ ತಾವು ರಾಜಕೀಯದಲ್ಲಿ ಪ್ರವರ್ಧಮಾನಕ್ಕೆ ಬರಬೇಕು ಅನ್ನುವಂಥ ಉದ್ದೇಶವನ್ನು ಹೊಂದಿದ್ದಾರೆ ಅಂತ ರವಿ ಗಣಿಗ ಸೇರಿದಂತೆ ಹಲವರು ಈ ರೀತಿಯ ಮಾತನ್ನು ಹೇಳಿದರು. ನಿಮಗೆ ಅದು ಅನುಭವಕ್ಕೆ ಬರ್ತಾ ಇದೆಯಾ? ಆ ರೀತಿ ಅನಿಸಿದೆಯಾ? ಹೇಗೆ ನೋಡಿ, ಕರ್ನಾಟಕ ರಾಜ್ಯದಲ್ಲಿ ಕೆಲವು ಸಂದರ್ಭಗಳಲ್ಲಿ ಸಾರ್ವತ್ರಿಕ ಚುನಾವಣೆ ಬಂದಂಥ ಸಂದರ್ಭದಲ್ಲಿ ಯಾರಿಗೂ ಕೂಡ ಸಂಪೂರ್ಣವಾದಂಥ ಬಹುಮತ ಬಂದಿರಲಿಲ್ಲ ಅಂತ ಅನೇಕ ಸಂದರ್ಭಗಳಲ್ಲಿ ನಾನು ಹೇಳಿದ್ದೀನಿ. ಆವತ್ತಿನ ದಿನ ನಾವು ಯಾವ ಸಮಾನ ಮನಸ್ಕರು ಅಂತಕ್ಕಂಥದ್ದನ್ನ ಜೊತೆ ಸೇರಿ ಅವ್ರ ಜೊತೆಲಿ ಸರ್ಕಾರವನ್ನು ಮಾಡಿ ಜಾತ್ಯತೀತ ನಿಲುವುಗಳು ಇಟ್ಕೊಂಡಿದ್ವಿ. ಬೆನ್ನಿಗೆ ಯಾವ ರೀತಿ ಚೂರಿ ಹಾಕಿದ್ರಿ ಅಂತಕ್ಕಂಥದ್ದನ್ನು ನಾವು ಕಣ್ಮುಂದೆ ನೋಡಿರ್ತಕ್ಕಂಥದ್ದು ಇತಿಹಾಸ. ಕುಮಾರಸ್ವಾಮಿ ಅವ್ರ ಸರ್ಕಾರ ಅಷ್ಟು ಚೆನ್ನಾಗಿ ನಡ್ಕೊಂಡು ಹೋಗುವಂಥ ಸಂದರ್ಭದಲ್ಲಿ 100 ದಿನ ಇದರ ಆಯುಷ್ ಅಂತಕ್ಕಂಥ ಹೇಳಿರೋ ವ್ಯಕ್ತಿಗಳು ಯಾರು? ಇದೇ ತುಮಕೂರಲ್ಲಿ ಸನ್ಮಾನ್ಯ ದೇವೇಗೌಡರು ಎಂಪಿಗೆ ನಿಂತಹ ಸಂದರ್ಭದಲ್ಲಿ ಒಳ ಏಟ್ ಕೊಟ್ಟುಬಿಟ್ಟು ಶ್ರೀಮಂತ ದೇವೇಗೌಡರು ಇವತ್ತು ಮಾತಾಡ್ತಾರಲ್ಲ, ಇವರು ತುಮಕೂರಲ್ಲಿ ಎಂಟ್ರಿ ಮಾಡಿದ್ರಿ ನೀವು, ದೇವೇಗೌಡರಿಗೆ ಒಳ ಏಟ್ ಕೊಟ್ಟಿದ್ದು ಯಾರು ಅಂತಕ್ಕಂಥದ್ದು ಗೊತ್ತು. ಮಾನ್ಯ ಕಾಂಗ್ರೆಸ್ ಹೋಗ್ತಾರು ದೊಡ್ಡ ದೊಡ್ಡ ಪದಗಳು ಬಳಕೆ ಮಾಡಿದ್ದಾರೆ. ಹೆಣ್ಮಗಳು ಗೌರವ ಕೊಡ್ಬೇಕು. ನಾನು ಒಂದ್ ನಿಮಿಷ, ನಾನು ಏನು ಮಾತಾಡಿಲ್ಲ, ನೀವು ಮಾತಾಡುವಾಗ ಹೇಳಿದ್ರು, ಒಂದು 2-3 ಪದ ಬಳಕೆ ಮಾಡಿದ್ರು. ಸಾರ್ವಭೌಮತ್ವಕ್ಕೆ ಧಕ್ಕೆ ಬಂದಿದೆ ಅಂತಕ್ಕಂಥದ್ದು ಶ್ರೀಮಾನ್ ದೇವೇಗೌಡರು ಯಾವುದೇ ಕಾರಣಕ್ಕೂ ಒಂದು ಮಾತನ್ನು ಸ್ಪಷ್ಟವಾಗಿ ಹೇಳ್ತಾ ಇದ್ದೀನಿ. ಆವತ್ತು ಪ್ರಧಾನಿಗಳಾದಾಗ ಅವರ ಒಂದು ಸಾರ್ವಭೌಮತ್ವಕ್ಕೆ ಧಕ್ಕೆ ಬಂದಂತ ಸಂದರ್ಭದಲ್ಲಿ ಪ್ರಧಾನಿ ಹುದ್ದೆಯನ್ನು ಕೂಡ 10 ನಿಮಿಷದಲ್ಲಿ ರಿಸೈನ್ ಮಾಡಿ ಬಂದಿರತಕ್ಕಂಥ ಕೀರ್ತಿ ಯಾರಿಗಾದ್ರೂ ಇದ್ರೆ ಶ್ರೀಮಾನ್ ದೇವೇಗೌಡರಿಗೆ. ಒಂದು ಪಬ್ಲಿಕ್ ಕಾಲ್ ಇದೆ, ತಗೊಂಡ್ಬಿಡ್ತೀನಿ. ತುಮಕೂರಿಂದ ಶ್ರೀರಾಮ್ ಅಂತ ಕರೆ ಮಾಡಿದ್ದಾರೆ. ಶ್ರೀರಾಮ್ ಅವರು ನಮಸ್ಕಾರ. ನಮಸ್ತೆ ಸರ್, ಶ್ರೀರಾಮ್ ಅಂತ ಶಿರಾದಿಂದ ಸರ್. ಎಸ್ ಸರ್, ನಮಸ್ಕಾರ. 2028ಕ್ಕೆ ಮುಂದುವರಿಯುತ್ತಾ ಬಿಜೆಪಿ JDS ಮೈತ್ರಿ ಅನ್ನುವಂತಹ ಪರೀಕ್ಷೆ ಇದೆ, ಅದಕ್ಕೆ ಪರೀಕ್ಷೆ ಅನ್ನುವಂತ ಈಗ ಪರಿಷತ್ ಚುನಾವಣೆ ಬಂದಿದೆ. ನೀವು ಹೇಗೆ ನೋಡ್ತೀರಿ? ನಿಮ್ಮ ಅಭಿಪ್ರಾಯ ಏನು? ಏನಿಲ್ಲ ಸರ್, ಈಗ ರಾಜ್ಯಸಭೆ ಇರುವುದು ಅನುಭವಿಗಳಿಗೋಸ್ಕರ. ಹಂಗಾಗಿ ದೇವೇಗೌಡರನ್ನ ಅಲ್ಲಿ ಕಳಿಸ್ಕೊಡ್ಬೇಕಾಯ್ತು. ಇದು ಬಿಜೆಪಿ ಮಾಡಿದ ಮೊದಲನೇ ತಪ್ಪು. ಇನ್ನ JDS ಏನ್ ಮಾಡಿದ್ರು, ಕುಮಾರಸ್ವಾಮಿಗೆ ಮಂಡ್ಯದಲ್ಲಿ MP ಟಿಕೆಟ್ ಕೊಡುವಾಗ ಸುಮಲತಂಗ್ ಅವಕಾಶ ಹೇಳಿದ್ರು, ಮುಂದೆ ನಿಮ್ಮನ್ನ ತಾಂಡೋಗ್ತೀವಿ ಅಂತ. JDS ಅವರು ಸುಮಲತಂಗ್ ಕೈ ಕೊಟ್ರಿ. ಈಗ ಸುಮಲತನ್ನ ದೇವೇಗೌಡರನ್ನ ರಾಜ್ಯಸಭೆಗೆ ಕಳಿಸಬಹುದಾಯ್ತು. ಇದೆರಡೂ ಮಾಡ್ಲಿಲ್ಲ. ಕಾಂಗ್ರೆಸ್ ಏನ್ ಮಾಡಿದ್ರು, ಕಾಂಗ್ರೆಸ್ DK ಶಿವಕುಮಾರ್, DK ಸುರೇಶ್ ಅವರು ನಮ್ಮ ರಾಜ್ಯದ ಬಗ್ಗೆ ಮಾತಾಡ್ತಿರ್ತಾರೆ, ಅವ್ರನ್ನಾದ್ರೂ ರಾಜ್ಯಸಭೆಗೆ ಕಳಿಸ್ಕೊಡ್ಬೇಕಾಗಿತ್ತು. ಅವ್ರನ್ನೂ ಕಳಿಸ್ತಿಲ್ಲ. ಈ ಕಾಂಗ್ರೆಸ್ ಅವರು ಪಾಪ ಮೇಡಮ್ ಅವ್ರು ಕೂತ್ಕೊಂಡಿರೋ ಹೇಳ್ತಾರೆ, ನಾವು ಕರೆಕ್ಟ್ ಆಗಿದೀವಿ ಅಂತ. ಅವರು ಬೇರೆ ರಾಜ್ಯದವ್ರನ್ನ ಕರ್ಕ ಬಂದು ಇಲ್ಲಿ ಎಲೆಕ್ಷನ್ ನಿಲ್ಲಿಸಿ ಕಳಿಸ್ಕೊಡ್ತಾ ಇದ್ದಾರೆ ಪಬ್ಲಿಕ್ ಒಪಿನಿಯನ್, ಅವ್ರ ಅಭಿಪ್ರಾಯ ತಿಳಿಸಲಿ. ಸ್ವಾಗತ ಇದೆ. ನಮ್ಮ ರಾಜ್ಯದ ರಾಜ್ಯಸಭೆ ಕಳಿಸ್ಕೊಡೋ ಕಾಂಗ್ರೆಸ್ ಯಾರು ಇರ್ಲಿಲ್ವ ಸರ್? ಬೇರೆ ರಾಜ್ಯದವ್ರು ಬೇಕಾಯ್ತಾ? ಇದು ಆಯ್ತು, ನಮ್ಮ ರಾಜ್ಯದವ್ರನ್ನ ಎಂದಾದ್ರೂ ಬೇರೆ ರಾಜ್ಯದಿಂದ ಕಳಿಸ್ಕೊಟ್ಟಿದಾರ? ಇಲ್ಲ. ಮತ್ತೆ ನಮ್ಮ ರಾಜ್ಯಕ್ಕೆ ಯಾಕೆ DK ಸುರೇಶ್ ಇರ್ಲಿಲ್ವಾ? ಕಳಿಸ್ಕೊಡ್ಬೇಕಾಯ್ತು DK ಸುರೇಶ್ ಅವ್ರನ್ನ. DK ಸುರೇಶ್ ಅವ್ರನ್ನ ರಾಜ್ಯಸಭೆ ಕಳಿಸ್ಬೇಕಾಗಿತ್ತು ಅಂತ ನೀವು ಹೇಳ್ತಾ ಇದ್ದೀರಾ? ಫೈನ್ ಫೈನ್, ಥ್ಯಾಂಕ್ ಯು ಶ್ರೀರಾಮ್ ಅವರೇ, ಕರೆ ಮಾಡಿ ನಿಮ್ಮ ಅಭಿಪ್ರಾಯ ತಿಳಿಸಿದ್ದಕ್ಕೆ. ರಮೇಶ್ ಅಂತ ಬೆಂಗಳೂರಿನಿಂದ ಕರೆ ಮಾಡಿದ್ದಾರೆ, ಇನ್ನೊಬ್ಬ ಕಾಲರ್. ರಮೇಶ್ ಅವರು ನಮಸ್ಕಾರ. ನಮಸ್ಕಾರ. ಎಸ್ ಸರ್, ತಮ್ಮ ಅಭಿಪ್ರಾಯ ಏನು ಸರ್? ಕಾಂಗ್ರೆಸ್ನವ್ರಿಗೆ ಅಷ್ಟೊಂದು ದೇವೇಗೌಡರ ಬಗ್ಗೆ ಗೌರವ ಇದ್ದಿದ್ರೆ ಕಾಂಗ್ರೆಸ್ನವರು ಇನ್ನನಿ ಮಸಾಗ ಅವ್ರನ್ನ ಸೆಲೆಕ್ಟ್ ಮಾಡಿ ಕಳಿಸ್ಬೇಕಾಯ್ತು. ಕರ್ನಾಟಕದಲ್ಲಿ ಕರ್ನಾಟಕದಿಂದ ಪ್ರಧಾನಿ ಆಗಿರೋರು ಒಬ್ಬರೇ. ಈಗ ಸುಮ್ಮನೆ ಅವರು ಮನೆಗೆ ಬೆಂಕಿ ಹಚ್ಚ ಕೆಲಸ ಮೊದಲಿಂದ ಮಾಡ್ಕೊಂಡ್ಬಿಟ್ಟಿದ್ದಾರೆ ಕಾಂಗ್ರೆಸ್ನವರು. ದೇಶನೇ ಛಿದ್ರ ಮಾಡಿದ್ದ ದೇಶದ್ರೋಹಿಗಳವರು. ಈಗ ಕಾಂಗ್ರೆಸ್ ಮತ್ತೆ ಬಿಜೆಪಿ ಮಧ್ಯೆ ಬೆಂಕಿ ಟ್ರೈ ಮಾಡಕ್ ನೋಡ್ತಾ ಇದ್ದಾರೆ. ಅವ್ರನ್ನ ದೂರ ಇಡೋದಷ್ಟು ಜನ ದೂರ ಇಟ್ಟಿದ್ದಾರೆ, ಇನ್ನು ಮುಂದೆನೂ ದೂರ ಇಡ್ತಾರೆ. ಅವ್ರಿಗೆ ಮೈತ್ರಿ ಬಗ್ಗೆ ಮಾತಾಡೋ ಅರ್ಹತೆನೇ ಇಲ್ಲ. ಅವ್ರ ವಿಚಾರ ಅವ್ರು ಮಾತಾಡ್ಕೋತಾರೆ, ಇವ್ರದ್ದು ಹೇಳ್ಕೊಳ್ಳಿ. ಈಗ ನೋಡಿ, ಅಲ್ಲಿ ಯಾರೋ ನಾರ್ತ್ ಇಂಡಿಯಾದಿಂದ ಕರ್ಕೊಂಬಂದು ಆರ್ಯಪ್ಪನ ಇಲ್ಲಿ ಖೇರಾ ಅಂತಾನೆ ಇಲ್ಲಿ ನಿಲ್ಲಿಸ್ತಾ ಇದಾರಲ್ಲ, ಅದೇ ಪವನ್ ಖೇರಾಗೆ. ಅದೇ ದೇವೇಗೌಡರು ಇವ್ರಿಗೆ ಅಷ್ಟೊಂದು ಗೌರವ ಇದ್ರೆ ದೇವೇಗೌಡರು ಕೊಡ್ಬೋದಾಗಿತ್ತು ಇಲ್ಲಿ. ನಿರ್ಮಲಾ ಸೀತಾರಾಮನ್ ಕರ್ಕೊಂಡ್ಬಂದು ನಿಲ್ಸಿದ್ದಾರೆ ಬಿಜೆಪಿ ಅವರು. ಫೈನ್, ಥ್ಯಾಂಕ್ ಯು ರಮೇಶ್ ಅವರೇ, ಕರೆ ಮಾಡಿ ನಿಮ್ಮ ಅಭಿಪ್ರಾಯವನ್ನ ತಿಳಿಸಿದ್ದಕ್ಕೆ ಧನ್ಯವಾದ. ಜನರ ಅಭಿಪ್ರಾಯ ಬಗ್ಗೆ ನಿಮ್ಮ ಕಮೆಂಟ್ ಬೇಡ, ಅವ್ರ ಅಭಿಪ್ರಾಯ ತಿಳಿಸ್ತಾರೆ ಪ್ಲೀಸ್. ನಾನು ಅದಕ್ಕೆ ಅಲೋ ಮಾಡೋದೇ ಇಲ್ಲ, ಯಾಕಂದ್ರೆ ಜನರು ಅಭಿಪ್ರಾಯ ತಿಳಿಸ್ತಾರೆ, ಅವ್ರ ಅಭಿಪ್ರಾಯಕ್ಕೆ ನಮ್ಮ ಸ್ವಾಗತ ಇದೆ. ನಾಗೇಂದ್ರ ಅವರು ಮುಂದುವರಿಸಿ, 30 ಸೆಕೆಂಡ್ ಅಲ್ಲಿ ಮುಗಿಸಿ. ಒಂದು ನಿಮಿಷ ಬೇಕಾಗುತ್ತೆ. ಮಾನ್ಯ ಕಾಂಗ್ರೆಸ್ ವಕ್ತಾರರು ಮತ್ತೆ ಹೇಳಿದ್ರು, 30 ಸೆಕೆಂಡ್ ಪ್ಲೀಸ್ ದಯವಿಟ್ಟು ಅವಕಾಶ ಕೊಡಿ. ಪಾಪ ಅವರು ಮಾನ್ಯ ಕಾಂಗ್ರೆಸ್ ವಕ್ತಾರರು ತಾಕತ್ ಬಗ್ಗೆ ಮಾತಾಡಿದ್ರಿ. ನೀವು ಒಂದು ಗೌರವ ಏನಂತ
ಸ್ಥಾನದಲ್ಲಿ ಕೂತಿರ್ತಕ್ಕಂಥವ್ರ ತಾಕತ್ ಬಗ್ಗೆ ಜಾತ್ಯತೀತ ಜನತಾದಳ ತನ್ನ ತಾಕತ್ ಏನು ಅಂತಕ್ಕಂಥದ್ದು ದೇಶದ ಪ್ರಧಾನಿಯಾಗಿ ರಾಜ್ಯದ ಮುಖ್ಯಮಂತ್ರಿಗಳಾಗಿ ಒಳ್ಳೆ ಸರ್ಕಾರವನ್ನು ಕೊಟ್ಟಿರ್ತಕ್ಕಂಥ ತಾಕತ್ ಇರ್ತಕ್ಕಂಥದ್ದು ಅದು ಜಾತ್ಯತೀತ ಜನತಾದಳ ದಾಖಲೆ ಅಂತಕ್ಕಂಥದ್ದನ್ನು ಒಂದು ಹೇಳಕ್ಕೆ ನಾನು ಇಚ್ಛೆ ಪಡ್ತೀನಿ. ಎರಡನೇದು, ಜನಗಳ ಅಭಿಪ್ರಾಯ, ತಾವು ಹಿರಿಯರು ಇಲ್ಲಿ ಕೂತಿದ್ದಾರೆ, ರಾಜ್ಯಸಭೆ ಅಂತಕ್ಕಂಥದ್ದು ಚಿಂತಕರ ಚಾವಡಿ ಅಂತಕ್ಕಂಥ ಪದ ಬಳಕೆ ಮಾಡಿದ್ದಾರೆ ಅನೇಕ ಸಂದರ್ಭಗಳು, ಸಮೀವುಲ್ಲಾರು ಒಪ್ಕೋತಾರೆ. ಹೌದಾ ಅಲ್ವಾ ಸರ್? ಮಾತನ್ನ ಇಂಥ ಅನುಭವಿ ವ್ಯಕ್ತಿಗಳು ಆ ಭಾಗದಲ್ಲಿ ಇರ್ತಕ್ಕಂಥ ಸಂದರ್ಭದಲ್ಲಿ ಅನೇಕ ಜನಕ್ಕೆ ಕೋಟ್ಯಾಂತರ ಜನ ಈ ರಾಜ್ಯದ ಜ್ವಲಂತ ಸಮಸ್ಯೆಗಳ ಬಗ್ಗೆ ನೋಡ್ತಾ ಇರ್ತಾರೆ ಅಂತಕ್ಕಂಥದ್ದು ಶ್ರೀಮಾನ್ ದೇವೇಗೌಡರು ಅಂತ ಅವರು ತೋರಿಸ್ಕೊಟ್ಟಿದ್ದಾರೆ.